ಬಂದಿದ್ದೀಯ ಅಂದ್ರೆ ನನ್ನ ಕಣ್ಣೇ ನಾನು ನಂಬಕ್ಕಾಗ್ತಾ ಇಲ್ಲ. ಗೊಂಬೆ, ನೀನ್ ಈ ಮನೆಗೆ ಬರ್ತೀಯ ಅಂತ ಎಷ್ಟು ವರ್ಷದಿಂದ ಕಾಯ್ಕೊಂಡಿದ್ದೀನಿ ಗೊತ್ತಾ? ಗೊಂಬೆ, ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅರೆ ಗೊಂಬೆ, ಅಂತೂ ಬಂದ್ಯಲ್ಲ. ನೀನು ನೋಡಿ ಎಷ್ಟೊಂದು ದಿನ ಆಗೋಗಿತ್ತು. ನಿಮ್ಗೆ ರಂಜಿತ್ ಗೊತ್ತಿಲ್ಲ ಅಲ್ವಾ? ನನ್ನ ಹಸ್ಬೆಂಡ್. ಹಾಯ್. ಹಾಯ್. ಇಷ್ಟು ದಿನ ನಿನ್ನ ಬಗ್ಗೆ ಕೇಳೋ ಪುಣ್ಯ ಮಾತ್ರ ಇತ್ತು, ಆದರೆ ಇವತ್ತು ನೀನು ನೋಡೋ ಭಾಗ್ಯನೂ ಸಿಕ್ತು. ಕೈಲಾಶ್, ಹೇಗೆ ನಡೀತಿದೆ ನಿಮ್ಮ ಕೆಲಸ? ನಡೀತಾ ಇದೆ. 6 ಕೇಳ್ತಿಲ್ಲ, 3 ಕೇಳಿತಿಲ್ಲ. ಎಲ್ಲಮ್ಮ ನಿನ್ನ ಮೊಮ್ಮಗ ಕಾಣ್ತಾ ಇಲ್ಲ? ಯಾರನ್ನ ನೋಡ್ಬೇಕು ಅಂತ ಬಂದೋ ಅವನೇ ಕಾಣ್ತಾ ಇಲ್ಲ. ಅಕ್ಕ, ಇದೇನ್ ದಿಢೀರಂತ ಮನೆಗೆ ಬಂದ್ಬಿಟ್ಟಿದ್ಯಲ್ಲ? ಒಂದು ಫೋನ್ ಮಾಡಿ ಬರಬಾರ್ದಿತ್ತಾ? ಏನೇ ಹೇಳ್ತಾ ಇದೆಯಾ? ಇದು ನಾನು ಹುಟ್ಟಿ ಬೆಳೆದ ಮನೆ, ನನ್ನ ತಾಯಿ ಮನೆ. ಐ ಮೀನ್ ನನ್ನ ಮನೆ ಇದು. ನನ್ನ ಮನೆಗೆ ಬರೋದಕ್ಕೆ ಯಾರ ಅಪ್ಪನ ಅಪ್ಪಣೆ ತಗೊಂಡು ಬರಬೇಕು. ನನ್ನ ಮನೆಗೆ ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಅಯ್ಯೋ ಅಕ್ಕ, ನನ್ನ ಮಿಸ್ಟೇಕ್ ಮಾಡ್ಕೋಬೇಡ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರನೇ ಕೊಡ್ತಾ ಇಲ್ವಲ್ಲ. ಎಲ್ಲಿ ನಿನ್ ಮೊಮ್ಮಗ? ಅಕ್ಕ, ನೀನ್ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಎಲ್ಲಿ ನಿನ್ ಮೊಮ್ಮಗ ಅಂತಾನೆ ಹೇಳ್ತಿದ್ಯಾ? ಸ್ವಲ್ಪ ಪ್ರೀತಿಯಿಂದ ಎಲ್ಲಿ ನಾನು ಅಳಿಯ ಅಂತ ಕೇಳಬಾರ್ದಾ? ಬರ್ತಾನೆ ಕಣೆ, ಸ್ವಲ್ಪ ತಾಳ್ಮೆ ತಗೋ. ನಿನ್ನ ಅಳಿಯ ಆಗೋ ನನ್ ಮೊಮ್ಮಗ ನೀನ್ ಬರ್ತೀಯ ಅಂತ ಒಂದು ಸಣ್ಣ ಸೂಚನೆ ಅವನ್ಗಿದ್ದಿದ್ರು ಅವನೆಲ್ಲೂ ಹೊರಗಡೆ ಹೋಗ್ತಾನೆ ಇರ್ಲಿಲ್ಲ. ಇನ್ನೇನ್ ಬಂದ್ಬಿಡ್ತಾನೆ. ರೀ, ನಿಮ್ಮ ಅಮ್ಮಗನ್ ಒಂದು ಫೋನ್ ಮಾಡ್ರಿ. ಎಲ್ಲೇ ಇದ್ರು ಬೇಗ ಬಾ ಅಂತ ಹೇಳಿ. ತನ್ನ ಭಾವಿ ಗಂಡ ನೋಡ್ಬೇಕು ಅಂತ ಗೊಂಬೆ ಕಾತರದಿಂದ ಕಾಯ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಚಂದು ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅಷ್ಟರಲ್ಲಿ ತನ್ನ ಭಾವಿ ಗಂಡನ ಫೋಟೋನಾದ್ರೂ ನೋಡ್ಲಿ ಪಾಪ. ಅಲ್ವಾ ಅಮ್ಮ? ನೀನ್ ಹೇಳೋದ್ ಸರಿ ಕಣೆ, ಬಂದೆ. ಯಾಕೆ ಇವಳು ಪಿಕ್ ಮಾಡ್ತಾ ಇಲ್ಲ? ಗೊಂಬೆ, ಆಗ್ಲಿಂದ ಯಾರೋ ಫೋನ್ ಮಾಡ್ತಿದ್ದಾರೆ. ರಿಸೀವ್ ಮಾಡಿ ಮಾತಾಡು. ಫೋನ್ ರಿಸೀವ್ ಮಾಡು, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡು. ಹಲೋ ಹಲೋ, ಎಸ್ಸಲ್ಲಿ ಫೋನ್ ಮಾಡೋದು? ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ನೀನು? ಈ ಜನ್ಮದಲ್ಲಿ ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ. ಏನು ಹೇಳು? ನಮ್ಮ ಕಷ್ಟಕ್ಕೆಲ್ಲ ಇವತ್ತು ಕೊನೆ ಅನ್ಕೋ. ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ಈಗ ಬಾಕಿ ಇರೋದು ನಾನು ಕರೆದಾಗ ನೀನು ಬರೋದಷ್ಟೇ. ನಾನು 2 ವರ್ಷದ ಹಿಂದೆನೇ ರೆಡಿ ಆಗಿದ್ದೀನಿ, ನೀನೇ ಲೇಟು. ಗೊಂಬೆ, ನೋಡೆ ನನ್ನ ಮೊಮ್ಮಗನ್ನ. ನೀನ್ ಮದ್ವೆ ಆಗ್ಬೇಕಾಗಿರೋನು. ಒಂದ್ಸರಿ ನೋಡೆ. ನೋಡು ನನ್ ಮೊಮ್ಮಗ ಹೇಗ್ ರಾಜ್ಕುಮಾರ ಇದ್ದಾಗಿದ್ದಾನೆ ನೋಡೆ. ಯಾಕೆಲ್ಲ ಒಂಥರ ವಿಚಿತ್ರವಾಗಿ ಆಡ್ತಾವ್ರಲ್ಲ? ಇದೇನು ಲಗ್ನನ ಅಥವಾ ನಾಟಕನ? ಯಾರೋ ಏನೋ ಮಸ್ಲತ್ ನಡ್ಸವ್ರೆ. ಏನಾದರೂ ಆಗಲಿ, ನನ್ನ ಪ್ರಾಣ ಕೊಟ್ಟಾದರೂ ಲಚ್ಚಿ ಲಗ್ನನ ಮಾಡೇ ಮಾಡ್ತೀನಿ. ಈಗ ಅವಳ ಮುಖದ ಮೇಲಿರೋ ನಗುನ ಸದಾ ಹಂಗೆ ಇರೋಂಗೆ ಮಾಡ್ತೀನಿ. ಏಯ್ ಗೊಂಬೆ, ಯಾಕೆ ಹುಚ್ಚಿಡ್ದೋಳ್ ಥರ ಮಾತಾಡ್ತಾ ಇದ್ಯಾ? ಬಾಯಿ ಮುಚ್ಚು, ಇಲ್ಲ ಅಂದ್ರೆ. ಕಲ್ಪನಾ, ಪ್ಲೀಸ್ ಸುಮ್ಮನೆ ಇದ್ಬಿಡು. ನಾನು ಯಾಕೆ ಸುಮ್ಮನಿರ್ಲಿ? ಅವಳು ನನ್ನ ಮಗಳು, ನಾನು ಹೇಳ್ದಾಗೆ ಕೇಳಬೇಕು. ಅವಳಿಗೆ ಕೊಟ್ಟು ಸದರ ಜಾಸ್ತಿ ಆಯ್ತು. ಅವಳನ್ನ ಅಮ್ಮ, ವಿಲ್ ಯು ಪ್ಲೀಸ್ ಶಟ್ ಅಪ್?
ಅಜ್ಜಿ, ನಿಮ್ಮ ಮೊಮ್ಮಗನ್ನ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ನೀವು ಶ್ರೀಮಂತರ ಇರ್ಬೋದು, ನಿಮ್ಮ ಮೊಮ್ಮಗ ರಾಜ್ಕುಮಾರನೇ ಇರ್ಬೋದು, ಆದ್ರೆ ನನಗೆ ನನ್ನ ಹುಡುಗನ ಹೃದಯ ಶ್ರೀಮಂತಿಕೆನೆ ಶ್ರೀಮಂತತನ. ಒಂದು ಸಲ ಪ್ರೀತಿ ಮಾಡಿದ ಹುಡುಗನೇ ಜಗತ್ತಿನ ಎಲ್ಲಾ ಹುಡುಗರಿಗಿಂತ ಸುಂದರ. ನಾನ್ ಪ್ರೀತಿಸಿದ ಹುಡುಗನೇ ನನ್ನ ಪಾಲಿಗೆ ರಾಜ್ಕುಮಾರ. ನಾನು ಯಾರನ್ನ ಮದ್ವೆ ಆಗ್ಬೇಕು ಅಂತ 2 ವರ್ಷದ ಹಿಂದೆನೆ ತೀರ್ಮಾನ ಮಾಡಿದ್ದೀನಿ. ಈಗೆಲ್ಲ ನೀವು ಇದ್ದಕ್ಕಿದ್ದಾಗೆ ಬಂದು ನನ್ನ ಮೊಮ್ಮಗನ ಮದ್ವೆ ಮಾಡ್ಕೊ ಅಂದ್ರೆ ಅದಕ್ಕೊಂದು ಅರ್ಥ ಬೇಡವಾ? ಅಲ್ಲ, ನೀವು ತೋರ್ಸಿದ ತಕ್ಷಣ ಆ ಹುಡುಗನ ಮದ್ವೆ ಆಗ್ತೀನಿ ಅಂತ ನೀವೆಲ್ಲ ಹೇಗ್ ಅನ್ಕೊಂಡ್ರಿ? ನೀವೆಲ್ಲ ಯಾವ ಕಾಲದಲ್ಲಿದ್ದೀರಾ? ಗೊಂಬೆ, ನಿಂದ ಅತಿ ಆಯ್ತು. ನಾಲ್ಗೆ ಹಿಡಿತದಲ್ಲಿರ್ಲಿ. ಅಮ್ಮ ಪ್ಲೀಸ್, ನಾಲ್ಗೆ ಹಿಡಿತದಲ್ಲಿರ್ಬೇಕಾಗಿರೋದು ನಿನಗೆ, ನನಗಲ್ಲ. ಮತ್ತೆ ನಿನ್ ಹೆತ್ತವಳಿಗೆ ಯಾವ ನಂಬಿಕೆ ಮೇಲೆ ನಿನ್ನ ಮಗಳು ಅಜ್ಜಿ ಮೊಮ್ಮಗನ್ನ ಮದ್ವೆ ಆಗ್ಬೇಕು ಅಂತ ಮಾತು ಕೊಟ್ಟೆ? ನನ್ನನ್ನ ಒಂದು ಮಾತು ಕೇಳಿದ್ಯಾ ನೀನು? ಇಲ್ಲ. ಅಜ್ಜಿ, ನೀವು ದೊಡ್ಡೋರು, ಜೀವನ ಅಂದ್ರೆ ಏನು ಅಂತ ನಿಮಗ್ ಚೆನ್ನಾಗಿ ಗೊತ್ತಿದೆ. ನಿಮ್ ಮಗಳು ಕೇಳೋದು ಅಂತ ಅದ್ ಹೇಗ್ ಮಾತು ಕೊಟ್ರಿ? ಹೋಗ್ಲಿ, ನಿಮ್ ಮಗಳಿಗೆ ಮಾತು ಕೊಡೋದಕ್ಕಿಂತ ಮುಂಚೆ ನಿಮ್ ಮೊಮ್ಮಗಂಗೆ ಒಂದು ಮಾತು ಕೇಳಿದ್ರಾ? ನಿಮಗಿಷ್ಟ ಬಂದಂಗೆ ಈ ಕಾಲದಲ್ಲಿ ಯಾರು ಬದುಕೋದಿಕ್ಕಾಗಲ್ಲ. ಹಾಗೆ ಬೇರೆಯವ್ರ ಕಾರಣಕ್ಕೂ ಯಾರು ಬದುಕಲೂಬಾರ್ದು. ಇದು ನನ್ನ ಜೀವನ, ನನ್ನ ಇಷ್ಟ. ನನಗೆ ಹೇಗ್ ಬೇಕೋ ಹಾಗಿರ್ತೀರಿ. ನನ್ನ ಪ್ರೀತಿಸಿದ ಹುಡುಗನೇ ನನ್ನ ಮದ್ವೆ ಆಗೋದು. ಇದು ನೀವೇ ಅಲ್ಲ, ಯಾವ ದೇರ್ ಬದಲು ತಡೆಯೋದಿಕ್ಕಾಗಲ್ಲ. ಇವತ್ತಿಗೆ ಈ ಮನೆ ಋಣ ಮುಗೀತು. ಯಾವತ್ತು ನನ್ನನ್ನು ಹೆತ್ತವಳು ನನ್ನ ಪ್ರೀತಿನ ನಿರಾಕರಿಸಿದ್ಲೋ ಆ ಕ್ಷಣನೇ ನನಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು. ಯಾವಾಗ ಹುಟ್ಟಿದ ತಕ್ಷಣ ತಾಯಿ ಕರಳು ಬಳ್ಳಿನ ಕತ್ತರಿಸ್ಬಿಡ್ತಾರೋ ಆಗ್ಲೇ ತಾಯಿ ಮಗನ ಸಂಬಂಧ ದೂರ ಆಗುತ್ತೆ ಅಂತ ತಿಳಿದವ್ರು ಹೇಳಿದ ಮಾತನ್ನ ಕೇಳಬೇಕಿತ್ತು. ನನ್ನ ತಾಯಿ ಜೊತೆ, ನಾನು ಪ್ರೀತಿಸಿದ ಹುಡುಗಿ ಜೊತೆ ಸಂತೋಷವಾಗಿರ್ಬೇಕು ಅನ್ನೋ ನನ್ನ ಕನಸು, ನನ್ನ ಬೊಗಸೆ ತುಂಬಿದ ಕನಸು ಬೆರಳು ಸಂದಿಲಿ ಮರಳಿನ ಹಾಗೆ ಸುರಿದೋಯ್ತು. ಕನಸೇ ಬೇರೆ, ವಾಸ್ತವನೇ ಬೇರೆ. ನಾನು ಹೋಗ್ತೀನಿ. ಶ್ರುತಿ ಕಾಯ್ತಾ ಇರ್ತಾಳೆ. ಪಾಪ, ನಾನು ಹೋಗ್ತಾ ಇದ್ದೀನಿ. ನಾನು ಪ್ರೀತಿಸಿದ ಹುಡುಗನ ಹತ್ರ ಹೋಗ್ತಾ ಇದ್ದೀನಿ. ಅವನನ್ನೇ ಮದ್ವೆ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರು ನನ್ನನ್ನು ತಡಿಬೇಡಿ. ಇಷ್ಟು ದಿನ ನಿಮ್ಮ ಇಷ್ಟ ಬಂದಂಗೆ ನೀವೆಲ್ಲರೂ ಬದುಕಿದ್ದೀರಾ. ಅದೇ ತರ ನನ್ನ ಇಷ್ಟ ಬಂದಂಗೆ ನನ್ನ ಬದುಕೋದಕ್ಕೆ ಬಿಡಿ ದಯವಿಟ್ಟು, ಪ್ಲೀಸ್. ಬೇಡ ಗೊಂಬೆ, ಬಿಡಮ್ಮ. ನನ್ನ ಮಾತು ಕೇಳು. ಬಿಡಮ್ಮ. ಹೋಗ್ಬೇಡ. ಬಿಡು. ಗೊಂಬೆ, ಕಲ್ಪನಾ, ಬಿಟ್ಬಿಡು ಕಲ್ಪನಾ. ನಿನ್ನ ಮಗಳು ರಕ್ಕೆ ಬಲಿತ ಹಕ್ಕಿ. ಅವಳಿಗೆ ಹಾರೋದನ್ನ ಕಲಿಸಿದ್ದು ನಾವೇ. ರೆಕ್ಕೆ ಬಲಿತ ಹಕ್ಕಿ ಹಾರೋದನ್ನ ಯಾರು ತಡೆಯೋಕ್ಕಾಗಲ್ಲ. ಅವಳ ದಾರಿನ ಅವಳೇ ಹುಡುಕೊಂಡಿದ್ದಾಳೆ. ಬಿಟ್ಬಿಡು ಕಲ್ಪನಾ. ಗೊಂಬೆ, ಗೊಂಬೆ. ಅಕ್ಕ, ಯಾಕೆ ಅಳ್ತಾ ಇದೀಯಾ? ಯಾಕೂ ಇಲ್ಲ ಗಿರಿ. ಯಾರು ಸುಮ್ಕೆ ಅಳ್ತಾರ? ನಂಗೊತ್ತು ನೀನ್ ಯಾಕೆ ಅಳ್ತಾ ಇದೀಯಾ ಅಂತ.
ತಾತಮ್ಮನ ಕತೆನಾಗ ಬರ್ತಿದ್ನಲ್ಲ ರಾಜ್ಕುಮಾರ, ನಾಳೆ ಬಂದು ನಿನ್ನ ಲಗ್ನ ಕರ್ಕೊಂಡೋಯ್ತಾನೆ. ನಿನ್ಗೆ ಹೋಗಕ್ ಇಷ್ಟನೇ ಇಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದೀಯಾ? ಅಕ್ಕಯ್ಯ, ನಾಳೆ ನೀನು ಹೊಂಟೋದ್ರೆ ನಮ್ಮ ಮಟ್ಟಿಗೆ ನನ್ನ ಜೊತೆ ಆಟಾಡಕ್ಕೆ ಯಾರು ಇರಕ್ಕಿಲ್ಲ. ನಂಗೂ ಅಟ್ಟೆ ಕಣೋ, ನಿನ್ನನ್ನು ತಾತವನ್ನು ಬಿಟ್ಟೋಗಕ್ಕೆ ಇಷ್ಟನೇ ಇಲ್ಲ. ನಾಳೆ ನೀನು ಇಲ್ಲಿ ಇರ್ಲೇಬೇಡ, ರಾಜ್ಕುಮಾರನ್ ಜೊತೆ ಹೊಂಟೋಗ್ಬಿಡು. ಯಾಕೆ ಗೊತ್ತಾ, ನಮ್ಮ ಅಟ್ಟಿಯಾಗೆ ನಿನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನೀನ್ ನಕ್ಕಿದ್ರು ಬೈತಾರೆ, ಆದ್ರೆ ನೀನ್ ನನ್ಗೆ ಯಾವಾಗ್ಲೂ ನನ್ನ ನಗ್ತಾನೆ ಇರ್ಬೇಕು. ಗಿರಿ, ಅಯ್ಯ, ನಾನು ಅಲ್ಲೆಲ್ಲ ಹುಡುಕಾಡ್ತಾ ಇವನೇ, ನೀವಿಬ್ರು ಇಲ್ಲಿ ಬಂದು ಕುಂತಿದ್ದೀರಲ್ಲ. ನೀನು ಇನ್ನೂ ಅಳೋ ನಿಲ್ಸೇ ಇಲ್ವಾ? ಇನ್ನು ಏಟೊತ್ತು ಅಂತ ಅಳ್ತೀಯ? ಲಚ್ಚಿ, ನಾಳೆ ನಿನ್ನ ರಾಜ್ಕುಮಾರ ಬಂದು ಲಗ್ನ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡೋಗಿ ಅಪ್ಪಿ ಮುದ್ದಾಡುವಾಗ ಯಾರೇನು ಮಾಡೋಕ್ಕಾಗಕ್ಕಿಲ್ಲ. ಏ ಹೋಗು ತಾತಮ್ಮ, ನೀವೇನೋ ಹೇಳ್ತೀಯ, ನಂಗೆ ಒಂಥರ ಆಯ್ತೈತೆ. ನಾಚಿಕೆ ನೋಡು, ನಾಳೆ ಲಗ್ನ ಆಗೋ ಹೆಣ್ಣು ನಾಚ್ಕೊಂಡ್ರೆ ಒಂಥರ ಚಂದ. ತಾತಮ್ಮ, ಹೊಸಿ ನಿನ್ ತೊಡೆ ಮೇಲೆ ಮಲ್ಕಳ್ಳ. ಅಯ್ಯೋ, ಅದಕ್ಕೇನವ್ವ, ಮನಿಕೋ ಬರ್ಲ ನೀನಿತ್ತಾಗೆ ಮನೆ ಕಳವ. ಅಂತೂ ಕಲ್ಪನಾ, ನಮ್ ಚಂದು ಪ್ರೀತಿ ಮಾಡ್ತಿದ್ದು ನಮ್ ಗೊಂಬೆನ ಅಂತ ಗೊತ್ತಾದಾಗ ನನ್ಗಂತೂ ನನ್ ಕಣ್ಣೇ ನಂಬಕ್ಕಾಗ್ಲಿಲ್ಲ. ಅಮ್ಮ, ನಾವಿಬ್ರು ಅವರಿಬ್ಬರನ್ನ ಒಂದು ಮಾಡ್ಬೇಕು ಅನ್ಕೊಂಡ್ವಿ, ಆದ್ರೆ ಆ ದೇವ್ರು ಮೊದ್ಲೇ ಅವರಿಬ್ಬರನ್ನ ಒಂದು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದ. ಸೂರ್ಯನ ಮುಂದೆ ಮೋಡ ಬಂದು ಸೂರ್ಯನ ನಮ್ಮ ಕಣ್ಣು ಮುಂದೆಯಿಂದ ಸ್ವಲ್ಪ ಹೊತ್ತು ದೂರ ಮಾಡಬಹುದು, ಆದರೆ ಅವೆಲ್ಲ ಚಲಿಸುವ ಮೋಡಗಳು. ಅದು ಸರದ ಮೇಲೆ ಸತ್ಯ ಹೊರಗೆ ಬರುತ್ತೆ. ಚಂದನ್ ಗೊಂಬೆ ಪ್ರೀತಿ ಇದ್ದ ಹಾಗೆ.